ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಗೊತ್ತಾ, ನಮ್ಮ ಮನೆಯಲ್ಲ ಮಸಾಲೆ ಪುಡಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ಪುಡಿಯಿಂದ ಚಿಕನ್, ಮಟನ್ ಮತ್ತು ಕಾಳುಗಳನ್ನ ಮಸಾಲೆ ಕಟ್ಟಿ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಪಲ್ಯಗಳಿಗೂ ಸಹ ಯೂಸ್ ಮಾಡ್ಬೋದು. ಈ ಪುಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾವು ಸಾಂಬಾರು ಮಾಡಬೇಕಾದ್ರೆ ಸುಮಾರು ಐಟಮ್ನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಆ ಎಲ್ಲ ಐಟಮ್ ಈ ಪುಡಿಯಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ. ಅಳತೆ ಹೀಗಿದೆ ನೋಡಿ. ಧನ್ಯ 3 kg ತಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಗೋಟು 200 ಗ್ರಾಮ್, ಬ್ಯಾಡಗಿ ಮೆಣಸಿನಕಾಯಿ 500 ಗ್ರಾಮ್, ಗಸಗಸೆ 200 ಗ್ರಾಮ್, ಹುರಿಗಡಲೆ 200 ಗ್ರಾಮ್ ಮತ್ತು ಚಕ್ಕೆ ಮತ್ತು ಲವಂಗ 200 ಗ್ರಾಮ್ ತಗೊಂಡಿದ್ದೀನಿ. ಮೊದಲಿಗೆ ನಾವು ಧನ್ಯ ಮತ್ತು ಬೇಡಿಗೆ ಮೆಣಸಿನಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಯಾಕಂದರೆ ನಾವು ಅಂಗಡಿಯಿಂದ ತರಬೇಕಾದ್ರೆ ಇದು ಸ್ವಲ್ಪ ಮೆತ್ತಗಿರುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳೋದ್ರಿಂದ ಧನ್ಯ ಮತ್ತು ಮೆಣಸಿನಕಾಯಿ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಮತ್ತು ಮಸಾಲೆ ಪುಡಿ ಶೆಲ್ಫ್ ಲೈಫ್ ತುಂಬ ದಿನವರೆಗೆ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಬಿಸಿಲಿದೆ. ಒಂದು ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ನಾನು ಧನ್ಯ ಮತ್ತು ಮೆಣಸಿನ್ಕಾಯಿನ ಒಣಗಿಸ್ಕೊತಾ ಇದ್ದೀನಿ. ನಾನು ಒಂದು 2-3 ಗಂಟೆ ತನಕ ಒಣಗಿಸ್ಕೊತೀನಿ. ಧನ್ಯ ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಇಲ್ಲೇ ಕಾವಲು ಕಾಯಬೇಕು. ಯಾಕಂದರೆ ಪಕ್ಷಿಗಳು, ಪಾರಿವಾಳಗಳು ಅದನ್ನು ಬಿಡೋದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಮಸಾಲೆ ಪುಡಿ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದಿನ ಕಂಪ್ಲೀಟಾಗಿ ಬೇಕಾಗುತ್ತೆ. ಸೊ ಇನ್ನೊಂದು ಏನು ಮಾಡ್ಬೋದು ಅಂದರೆ, ತುಂಬ ಹೊತ್ತು ಕಾಯೋಕ್ಕಾಗೋದಿಲ್ಲ ಅಂದರೆ ಒಂದು ತೆಳುವಾಗಿರೋ ವೇಲ್ನ ಇದ್ರ ಮೇಲೆ ಹಾಕಿ 1 ಅವರ್ ಎಕ್ಸ್ಟ್ರಾ ಒಣಗಿಸ್ಕೊಂಡ್ರೂ ಸಾಕಾಗುತ್ತೆ, ಚೆನ್ನಾಗಿ ಒಣಗುತ್ತೆ. ನಾನೀಗ ಬಿಸಿಲಿಗೆ ಹಾಕಿ ಒಂದು 3 ಅವರ್ಸ್ ಆಗಿದೆ. ಈಗ ಮೆಣಸಿನ್ಕಾಯಿ, ಧನ್ಯ ಚೆನ್ನಾಗಿ ಒಣಗಿದೆ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಾವು ಚಕ್ಕೆ, ಲವಂಗ ಮತ್ತು ಅರಿಶಿನ ಗೋಟು ತೊಗೊಂಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಹಾಗೆ ಹಾಕ್ಬಿಟ್ರೆ ಮಿಷಿನಲ್ಲಿ ತೊಗೊಳೋದಿಲ್ಲ. ಮನೆಯಲ್ಲೇ ಚೆನ್ನಾಗಿ ಜಜ್ಕೊಂಡು ಪುಡಿ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ನೋಡಿ ಒಂದು ಚೆನ್ನಾಗಿ ಜಜ್ಕೊಂಡು ಪುಡಿ ಮಾಡಿ ಒಂದು ಪ್ಲೇಟ್ಸಲ್ಲಿ ಎತ್ತಿಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಇದೆಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಹುರ್ಕೋಬೇಕು. ಮೊದಲನೇದಾಗಿ ನಾನು ಧನ್ಯ ತಗೊಂಡಿದ್ದೀನಿ. ಧನ್ಯನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಧನ್ಯ ಹುರಿದಿದ ತಕ್ಷಣ ಅದನ್ನು ಆರಾಕೋಬೇಕು. ಯಾಕಂದರೆ ಧನ್ಯ ಬಿಸಿ ಚೆನ್ನಾಗಿ ಆರಬೇಕು. ಸೊ ಹುರಿಯೋಕ್ಕಿಂತ ಮುಂಚೆಗೇ ನೀವೊಂದು ಚಾಪೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಹುರಿದಿದ ತಕ್ಷಣ ತಗೊಂಡೋಗಿ ಅದ್ರ ಮೇಲೆ ಹಾರಿಕೊಳ್ಳೋದಕ್ಕೆ ಹಾಕಬೇಕು. ಈಗ ನೋಡಿ, ಧನ್ಯ ಎಲ್ಲ ಹುರಿದಿದ್ದಾಗಿದೆ ಮತ್ತು ನಾನು ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಈಗ ನೆಕ್ಸ್ಟು ಬೇಡಿಗೆ ಮೆಣಸಿನ್ಕಾಯಿನ ತಗೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಹುರಿದಿದ್ದಾಗಿದ ತಕ್ಷಣ ನಾನು ಇದನ್ನು ಅಷ್ಟೇ ಅಲ್ಲೇ ಆರಾಕೋತೀನಿ. ಸೊ ನೆಕ್ಸ್ಟು ಚಕ್ಕೆ ಮತ್ತು ಲವಂಗನ ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಯಿತು ಅಂತ ಅನಿಸಿದ ಮೇಲೆ ಇದಕ್ಕೇ ಅರಿಶಿನ ಗೋಟು ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಕೊಂಡು ಮತ್ತೆ ಇದರಲ್ಲೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ಹುರಿಗಡಲೆನೂ ಸಹ ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಬಾಣಲಿಲೇನೆ ಆರೋದಕ್ಕೆ ಬಿಡ್ತೀನಿ. ಮತ್ತು ನೆಕ್ಸ್ಟು ಒಂದು ಸಣ್ಣ ಬಾಣಲಿಲಿ ಗಸಗಸೆನ ಹುರ್ಕೊಳ್ತೀನಿ. ಸೊ ಗಸಗಸೆನ ಚೆನ್ನಾಗಿ ಹುರ್ಕೊಂಡಾದಮೇಲೆ ಬಾಣಲಿಲೇನೆ ಚೆನ್ನಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಈಗ ಎಲ್ಲ ಐಟಮ್ಸು ಚೆನ್ನಾಗಿ ಆರ್ಕೊಂಡಿದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ, ನಾವು ಮೆಣಸಿನ್ಕಾಯಿನ ಸಹ ಅರ್ಧಂಬರ್ಧ ಮುರ್ಕೊಂಡು ಹೋಗಬೇಕು. ಹಂಗಂಗೆ ತೊಗೊಂಡೋದ್ರೆ ಪುಡಿ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಮಿಷಿನಲ್ಲೂ ಅವರು ತಗೊಳ್ಳೋದಿಲ್ಲ. ಮೆಣಸಿನ್ಕಾಯಿನ ಮೊದಲೇ ಉರಿಯೋದಕ್ಕಿಂತ ಮುಂಚೆಗೇ ಮುರ್ಕೊಂಡ್ಬಿಟ್ರೆ ಅದ್ರ ಬೀಜ ಎಲ್ಲ ಆಚೆ ಬಂದು ಉರಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಯಾವಾಗಲೂ ಅಷ್ಟೇ ಹುರಿದು ಆರ್ಕೊಂಡಾದ್ಮೇಲೆ ಮುರ್ಕೊಳ್ಳಿ. ಸೊ ಈಗ ಆರಿರೋ ಎಲ್ಲ ಐಟಮ್ಸ್ನ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕೋಬೇಕು. ಸೊ 1 by 1 ನಾನಿಲ್ಲಿ ಹಾಕೊತಾ ಇದ್ದೀನಿ.
ಸೊ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಷಿನ್ಗೆ ಹೋಗೋಕ್ಕಿಂತ ಮುಂಚೆಗೆ. ಹಾಗೆ ಮಿಕ್ಸ್ ಆದಮೇಲೆ ಇವಾಗ ಇದು ಮಿಷಿನ್ಗೆ ಹೋಗೋದಕ್ಕೆ ರೆಡಿಯಾಗಿದೆ. ಸೊ ಮಿಷಿನಿಗೆ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಒಂದು 2 kg ಅಕ್ಕಿ ಅಥವಾ ಬೇಳೆನ ಸಪ್ರೇಟ್ ಕವರಲ್ಲಿ ತೊಗೊಂಡೋಗ್ಬೇಕು. ಸೊ ಈಗ ಇದನ್ನು ಮಿಷಿನಿಂದ ತೊಗೊಂಡು ಬಂದಿದ್ದಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಮಸಾಲೆ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಸಪ್ರೇಟ್ ಮಾಡಿಕೊಂಡ್ರೆ ಅದೊಂದು ಅಡ್ವಾಂಟೇಜ್ ಇರುತ್ತೆ. ನಾವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಖಾರ ಒಂದೊಂದ್ಸರಿ ಖಾರ ಜಾಸ್ತಿ ಅನಿಸುತ್ತೆ, ಮಸಾಲೆ ಕಮ್ಮಿ ಅನಿಸುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಮಸಾಲೆ ಮತ್ತು ಖಾರದ ಪುಡಿನ ಸಪ್ರೇಟಾಗೇ ಮಾಡ್ಕೊಳ್ಳೋದು. ಸೊ ಮಿಷಿನಿಂದ ಬಂದಿದ ತಕ್ಷಣ ನೀವು ಮಸಾಲೆ ಪುಡಿನ ಚೆನ್ನಾಗಿ ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಇನ್ನೊಂದು ಟಿಪ್ ಏನಂದರೆ, ನೀವು ಯಾವಾಗಲೂ ಅಷ್ಟೇ ಯಾವುದೇ ಮಸಾಲೆ ಪುಡಿನ ಮಾಡಿಸ್ಬೇಕಾದ್ರೆ ಒಂದು ಅಗಲವಾಗಿರೋ ಪಾತ್ರೆನ ತೊಗೊಂಡೋಗ್ಬೇಕು. ತುಂಬ ಬಿಸಿ ಆಗಿಬಿಟ್ರೆ ಅದು ಕಲರ್ ಚೇಂಜ್ ಆಗಿ ಕಪ್ಪಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಮಸಾಲ ಪುಡಿ ಚೆನ್ನಾಗಿ ಕೂಲ್ ಡೌನ್ ಆಗಬೇಕು. ಇದು ಕೂಲ್ ಡೌನ್ ಆದಮೇಲೆ ನೆಕ್ಸ್ಟ್ ಡೇ ನೀವು ಇದನ್ನು ಜರಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಮಸಾಲೆ ಪುಡಿ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.